ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾಲೆಡ್ಜ್ ನೆಸ್ಟ್ ಕನ್ನಡ. ಐ ಹೋಪ್ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇವತ್ತು ನಾವು 4ನೇ ತರಗತಿ ಪರಿಸರ ಅಧ್ಯಯನದ ಪಾಠ 1 ಪ್ರಾಣಿ ಪ್ರಪಂಚಕ್ಕೆ ಕುರಿತಾದ LBA ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಅಂದರೆ ಪಾಠ ಆಧಾರಿತ ಮೌಲ್ಯಮಾಪನ ಅದರದ್ದು ಪ್ರಶ್ನೆಗಳೇನಿದಾವಲ್ಲ, ಸೊ ಹೇಗೆ ತೆಗೆದಿದ್ದಾರೆ, ಯಾವುದ್ರ ಬೇಸ್ ಇದೆ, ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದರೆ ಕಲಿಕಾ ಫಲಗಳು. ಸೊ ಪೂರ್ಣ ಪ್ರಶ್ನೆ ಪತ್ರಿಕೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಕಲಿಕಾ ಫಲಗಳು. ಸೊ ಈ ಪಾಠದಲ್ಲಿ ಎಷ್ಟು ಕಲಿಕಾ ಫಲಗಳಿದ್ದಾವೆ ಅಂದರೆ ಒಟ್ಟು 13 ಕಲಿಕಾ ಫಲಗಳಿದ್ದಾವೆ. 13 ಕಲಿಕಾ ಫಲಗಳಿಗೆ ಒಟ್ಟು 61 ಪ್ರಶ್ನೆಗಳನ್ನ ತೆಗೆಯಲಾಗಿದೆ ಇಲ್ಲಿ. ಸೊ ಈ ಕಲಿಕಾ ಫಲಗಳ ಮೇಲೆ ತೆಗೆದಂಥ ಪ್ರಶ್ನೆಗಳು ಹೇಗಿದ್ದಾವೆ ಅನ್ನೋದಾದರೆ, ಇದು ಸುಲಭವಾದ ಪ್ರಶ್ನೆಗಳು ಇದ್ದಾವೆ, ಸಾಧಾರಣ ಪ್ರಶ್ನೆಗಳು ಇದ್ದಾವೆ, ಮತ್ತು ಕಠಿಣತೆಗೆ ಒಳಗೊಳ್ಳುವಂತಹ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಸಾಧಾರಣ, ಸುಲಭ, ಕಠಿಣ 3 ಭಾಗಕ್ಕೂ ಒಂದಷ್ಟು ಮಹತ್ವನ ನೀಡಿ ಪ್ರಶ್ನೆ ಪತ್ರಿಕೆನ ತೆಗೆಯಲಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಪ್ರಶ್ನೆ ಪತ್ರಿಕೆ ಏನನ್ನು ಒಳಗೊಂಡಿದೆ ಅನ್ನೋದಾದರೆ, 1ರಿಂದ 10ನೇ ಪ್ರಶ್ನೆವರೆಗೂ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆ. ನೆಕ್ಸ್ಟು ನೋಡೋದಾದರೆ 10ರಿಂದ 20 ಪ್ರಶ್ನೆಗಳು ಖಾಲಿ ಜಾಗವನ್ನು ತುಂಬಬೇಕು, ಅಂದರೆ ಬಿಟ್ಟ ಸ್ಥಳವನ್ನು ತುಂಬಿ ಪ್ರಶ್ನೆಗಳು. ಇನ್ನು 21ರಿಂದ 28 ಸರಿ ತಪ್ಪು ಗುರುತಿಸಿ ಪ್ರಶ್ನೆಗಳು, ಮತ್ತು 29 ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಹಾಗೆ 30ರಿಂದ 39 1 ಅಂಕದ ಪ್ರಶ್ನೆಗಳು, 40ರಿಂದ 47 2 ಅಂಕದ ಪ್ರಶ್ನೆಗಳನ್ನ ಹೊಂದಿದ್ರೆ, 48ರಿಂದ 55ನೇ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳನ್ನ ಹೊಂದಿದ್ರೆ, 56ರಿಂದ 61ನೇ ಪ್ರಶ್ನೆಗಳು 4 ಅಂಕಗಳ ಪ್ರಶ್ನೆಗಳನ್ನ ಹೊಂದಿದ್ದಾವೆ. ಸೊ ಈ ಎಲ್ಲವೂ ಕೂಡ ಈ ಘಟಕಕ್ಕೆ ಸಂಬಂಧಿಸಿದಂಥ, ಈ ಪಠ್ಯಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳು ಕೂಡ ಹೇಗಿದ್ದಾವೆ ಅನ್ನೋದಾದರೆ, ಎಲ್ಲೂ ಕೂಡ ಮಕ್ಕಳಿಗೆ 1 ಅಂಕ ಕೂಡ ಹೋಗಬಾರ್ದು ಅನ್ನೋ ರೀತಿಲಿ ತೆಗೆದಂಥ ಪ್ರಶ್ನೆಗಳು. ಸೊ ನಾವೇನಾದರೂ ನೆಕ್ಸ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಘಟಕ ಪರೀಕ್ಷೆನ ಮಾಡ್ತಾ ಇದ್ದೀವಿ ಅಂದರೆ, ನಾವು ಒಂದು 25 ಅಂಕದ ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಪ್ರಶ್ನೆಗಳನ್ನ ಈ LBA ಕ್ವಶನ್ ಪೇಪರ್ ಮಾಡೆಲ್ನಿಂದನೇ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿ ಪರೀಕ್ಷೆನ ನಡೆಸಬೇಕಾಗ್ತದೆ. ಸೊ ನಾನು ಅನ್ಕೋತೀನಿ ನಿಮಗೆಲ್ಲರಿಗೂ ಈ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನೇನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ